ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ತಮನ್ನ ನದಾಫ್ ಯೂಟ್ಯೂಬ್ ಚಾನಲ್. ಬರ್ರಿ ಇವತ್ತಿನ ಲಾಗನ್ನ ಸ್ಟಾರ್ಟ್ ಮಾಡೋಣ. ಲೆಟ್ಸ್ ಗೋ. ಬಂದಾರಾಯ್ತಮ್ಮಣ್ಣ. ಈಗ ನೋಡ್ರಿ ನಾ ಇಲ್ಲೇ ಜೆಪ್ಟೋದೊಳಗೆ ಆರ್ಡ್ರ್ ಮಾಡಿದ್ದೆ ರೀ, ಅದು ಬಂದಿದ್ರಿ, ಅದನ್ನು ರಿಸೀವ್ ಮಾಡ್ಕೊಂಡ್ರಿ. ಅವು 2 ಹಾಲಿನ ಪ್ಯಾಕೆಟ್ ಇಸ್ಕೊ ನಡಿ. ಹಾಂ ಬಂದು ನೋಡು, ಇದೊಂದು ಚಾಕೋಪಾಯ್, ನೆಕ್ಸ್ಟ್ 4 ಹಾಲಿನ ಪ್ಯಾಕೆಟ್ ನಂದಿನಿ. ಹಾಂ ಸಾನಿ ಏನಾರ ತಮ್ಮಂದು ಅಂತ ಹೇಳಿದ್ರೆ ಫಸ್ಟ್ ಆಗಿ ಏನು ಬೇಕಾಗಿತ್ತು ಅಂತಾಳೆ. ಅಲ್ಲ ಪಾಪ, ನಾ ಫಸ್ಟ್ ಸೆಲೆಕ್ಟ್ ಮಾಡೋದು ನನಗೆ ಏನು ಬೇಕಾದ, ಆಮೇಲೆ ಮಮ್ಮಿ ಕೇಳಿದ ಆಪ್ಷನ್ ಒಳಗೆ ಇರ್ತೇನೆ ನಾನು. ಏನು ಹಾಲಿನ ಪ್ಯಾಕೆಟ್ ಇಷ್ಟೇ? ಇಷ್ಟ ಆಯ್ತಾ? 4 ಪ್ಯಾಕೆಟ್? ಹಾಂ ಸುಮ್ಮನೆ ಸ್ಪೆಷಲ್ ಮಾಡ್ತೀನಿ. ಸ್ವೀಟ್ ಗಿಟ್ ಏನಾರ ಮತ್ತೆ? ಇಲ್ಲಪ್ಪ, 2 ಹಾಲಿನ ಪ್ಯಾಕೆಟ್ ತಗೊಂಡ್ರು ಅಷ್ಟೇ ರೇಟ್ ತೋರ್ಸತ್ತಿತ್ತು, 4 ತಗೊಂಡ್ರು ಅಷ್ಟೇ ರೇಟ್ ತೋರ್ಸತ್ತಿತ್ತು, ಅದಕ್ಕೆ ನಾನು 4 ಮಾಡಿದೆ. ಛೋಟಾ ಪೈಸಾ ಬಡ ತಮ್ಮಕ್ಕೇನೆ. ಹಾಂ ನಮ್ಮ ತಮ್ಮನ್ನಾಗ ಇವತ್ತು ಆಶ್ಚರ್ಯನೂ ಆಗೈತಿ, ಅಷ್ಟ ಖುಷಿನೂ ಆಗೈತಿ. ಯಾಕೆ ಹಿಂಗೆ ಅಂತೇಳಿ ತಮ್ಮನ್ನ ಬಂದಾಗ ಗೊತ್ತಾಕೈತಿ ನಿಮಗೆ. ಆಲ್ ಈಸ್ ವೆಲ್. ನೋಡ್ರಿ, ಇವತ್ತು ನಮ್ಮ ತಮ್ಮನ್ನ ಫುಲ್ ಹ್ಯಾಪಿ ಆಗದಾಳೆ, ಫುಲ್ ಖುಷಿ ಆಗದಾಳೆ. ಹೌದಿಲ್ಲ ತಮ್ಮನ್ನ? ನಿನ್ನ ಖುಷಿಗೆ ಕಾರಣ ಏನು? ಪಪ್ಪ, ನಾ ಇವತ್ತು ಮಾನಿಟರ್ ಆಗೇನಿ. ಟೀಚರಿಗೆ ನನಗೆ ಗ್ರೇಟ್ ಅನ್ಬೇಕ. ಎದಕ್ಕೆ ಹೇಳ, ಅವ್ರು ನನಗೆ ಮಾನಿಟರ್ ಮಾಡ್ಯಾರ ಇವತ್ತು. ಹೌದಾ? ಹಾಂ. ಅಂದ್ರೆ ನಿನಗೆ ಗೊತ್ತಿತ್ತೇನೆ ಟೀಚರ್ ನಿನಗೆ ಮಾನಿಟರ್ ಮಾಡ್ತಾರೆ ಅಂತೇಳಿ? ಭಾಳ ಅನ್ಕೊಂಡಿದ್ದು ನಾನು ಮಾನಿಟರ್ ಆಗ್ತೇನೆ ಅಂತಂದು. ಹೌದಾ? 1 ವಾರ ಅದು ಮತ್ತೆ 1 ವಾರ ಮಾನಿಟರ್ ನೀನೆ? ಆಮ್ಯಾಗ ಮತ್ತೆ ಚೀಟಿ ಎಬ್ಬಿಸ್ತಾರ, ಹಾಂ, ಅದ್ರೊಳಗೆ ಯಾರು ಮತ್ತೆ ಮಾನಿಟರ್ ಬೇರೆದವ್ರು ಮತ್ತೆ ಅವ್ರು ಮಾನಿಟರ್ ಆಗೋದು. ಹೌದನ? ನಾ ಕನ್ನಡ ಒಳಗೆ ಅಷ್ಟೇ ಮಾನಿಟರ್ ಆಗೇನಿ. ಎದಕ್ಕೆ ಹೇಳ, ನಾ ಕನ್ನಡ ಮಿಲೇಮಲ್ಲ, ಅದಕ್ಕೆ ನಾ ಕನ್ನಡ ಒಳಗೆ ಅಷ್ಟೇ ಮಾನಿಟರ್ ಆಗೇನಿ. ಇಲ್ಲಿ ನೋಡ್ರಿ, ಇರ್ಬಿ ಆಗ್ಯಾವು. ಇರ್ಬಿಗೆ ಈಗ ಸಕ್ಕರೆ ಆಗತ್ತೇವೆ ನಾವು, ಅದ್ರಾಗ ಇವು ಕರೆ ಇರ್ಬಿ ರೀ. ನಮ್ಮ ಮನ್ಯಾಗಂತೂ ನೋಡ್ರಿ ಒಲಿ ಇಲ್ಲ. ಸೊ ಹೀಗಾಗಿ ನಾವು ದೇವ್ರ ಮುಂದೆ ಏನರ ಲೋಬಾನ್ ಗಿಬಾನ್ ಹಾಕಬೇಕಂತ ಹೇಳಿದ್ರೆ ಇಡ್ಲಿ ತೊಗೊಂದೇವ್ರಿ ನಾವು. ಇಡ್ಲಿ ಹಿಂಗೆಲ್ಲ ಕೆಂಪು ಕೆಂಡ ಮಾಡ್ಕೊಂಡೆ ಇದ್ರಾಗ ಲೋಬಾನ್ ಹಾಕ್ತೇವೆ. ಈಗ ನೋಡ್ರಿ, ಟೈಮ್ 7:30 ಆತ. ಕೆಲಸ ಅಂತೂ ಸಿಕ್ಕಾಪಟ್ಟೆ ಅದಾವು. ತೊಳಗೆ ಹೋಗಿ ಬರ್ಬೇಕ್ರಿ. ಈಗ ತೊಳಗೆ ಹೋಗಿ ಎಣ್ಣೆ ತೊಂಬರಕ್ರಿ. ಎಣ್ಣೆ ಎಣ್ಣೆ ಖಾಲಿ? ಇಷ್ಟ ಐತೆ ಎಣ್ಣೆ. ಲಾಸ್ಟ್ ಟೈಮ್ ನಾವು ಎಣ್ಣೆ ಯಾವಾಗ ತೊಂಬದಿದ್ದೆ ಅಂತ ಹೇಳಿದ್ರೆ, ಆಮ್ಯಾಗ ಏನೇನು ಕಾರ್ಯಕ್ರಮ ಮಾಡಿದ್ವಿ ಅಂತ ಹೇಳಿದ್ರೆ, ಎಣ್ಣೆ ತೊಂಬಂದ್ಮ್ಯಾಗ ಎರಡು ಪ್ರೋಗ್ರಾಮ್ ಅದಾವ ನಮ್ಮ. ಒಂದು ಗುರುವಾರ ದಿನ ಆತು, ಒಂದು ಶುಕ್ರವಾರ ಸೆಲೆಬ್ರೇಷನ್ ಆತ. ಸೊ ಹಿಂಗಾಗಿ ಎಣ್ಣೆ ಲಗು ಲಗು ಖಾಲಿ ಆತ. ಈಗ ಒಂದು 5 kg ತೊಗೊಂಬಂದು ಇಟ್ಕೊಂಡ್ಬಿಟ್ವಿ ಅಂದ್ರೆ ನಾವು ಮತ್ತೊಂದು ತಿಂಗಳ ಮಟ್ಟ ಚಿಂತಿರಂಗಿಲ್ಲ. ಅಂದ್ರೆ ಮತ್ತೆ ಇಲ್ತಂದ್ರೆ ಪ್ಯಾಕೆಟ್ ತರಿಸ್ಕೊಂತ ಕುಂದಿರ್ಬೇಕಾಕತ್ರಿ. ಪ್ಯಾಕೆಟ್ ನೋಡಿದ್ರೆ ಇಡಂಗಿಲ್ಲ. ಅದಕ್ಕೆ ಕ್ಯಾನ್ ತೊಗೊಂಡು ಹೋಗಿ, ಇದೇನು 5 kg ಹಿಡಿಯಂಗಿಲ್ಲ, 4 kg ಹಿಡಿತೈತಿ ಇದು. 5 kg ಕ್ಯಾನ್ ಕೊಡ್ತಾರ. ಫಸ್ಟ್ ನಾವು ತೊಗೊಂಬಂದ್ 5 kg ಕ್ಯಾನ್ ಅಂತ ಹೇಳಿ ತೊಗೊಂಬಂದಿದ್ವಿ. ಈಗ ನಾವು ತೂಕಂಡ್ಲೆ ತೊಂಬರತ್ತೀವಲ್ಲ, 4 kg ಕೊಡ್ತಾರ. ಹೌದಾ? ಈಗ ಮನ್ಯಾಗ ಕೆಲಸ ಎಲ್ಲ ಆತ್ರಿ. ದೇವ್ರ ಮುಂದೆ ದೀಪ ಅದು ಅಗರಬತ್ತಿ ಎಲ್ಲ ಹಚ್ಚಿದಿ? ಎಲ್ಲ ಹಚ್ಚಿದ್ ನೋಡ್ರಿ. ಈಗ ಹೋಗೋಣ ತಳ ಹಂಗಂದ್ರೆ ನೋಡ್ರಿ ತಮ್ಮನ್ನ ಬರ್ತೀನಿ ನೀನೆ. ಆಕಿ ಗಣಪತಿ ಹಬ್ಬ ಹೋಗೋ ಮಟನ ಆಕಿ ಹಿಡಿಯೋದು ಭಾಳ ವಜ್ಜಿರಿ. ತಮ್ಮನ್ನ ಹೆಂಗ್ರಿಪ್ಪ ಅಂತ ಹೇಳಿದ್ರೆ ಮಾತಾಡನ್ರಿ, ಜಗ್ ಮಾತಾಡ್ತಾಳೆ ಆಕಿ. ಆದ್ರೆ ಪಟಾಕ್ಷಿ ಎಲ್ಲರ ಒಂದು ಡಮ್ ಅಂತ ಹೇಳಿದ್ರೆ ಆಕಿಗೆ ಪುಕ್ಕು ಹತ್ತು ಬಿಡ್ತೈತಿ. ತಮ್ಮನ್ನ ಈಗಲ್ಲ, ಗಣಪನ ಹಬ್ಬ ಬುಧವಾರ ದಿನ ಐತಿ. ಗಣಪತಿ ಬುಧವಾರ ಬರ್ತಾನ. ಟ್ರಯಲ್ ಟ್ರಯಲ್ ಅವು ಇಟ್ಟಿರ್ತಾರಲ್ಲ ಸ್ಟಾಕ್, ಪಡ್ ಅಂತವಿಲ್ಲ ಅಂತ ಹೇಳಿ ಟ್ರಯಲ್ ನೋಡ್ತಾರ ಅವ್ರು. ಪಡ್ ಅಂದ್ರ ಗಣಪತಿ ತರೋ ಮುಂದೆ ಅವನ ಹಾರ್ಸಾರ ಅವ್ರು. ಹರಿದ್ದಮ್ಮ ತರಿಸ್ತಾರ. ಹಂಗಲ್ರಿ, ಹಾರಿಸಿದ್ವಲ್ಲ ಮತ್ತೆ ಸ್ಟಾಕ್ ಇದ್ದದ್ವು ಅದ್ರಾಗಿಂದ ಒಂದ್ ತಕ್ಕಂತಾರ. ಫಸ್ಟ್ ಟ್ರಯಲ್ ನೋಡ್ತಾರ, ಪಡ್ ಅಂದ್ರ ಮತ್ ಮುಂದಿನ ಸರ್ ಗಣಪತಿ ಬರೋ ಮುಂದ ಅದ್ರಾಗಿನ ಹಾರಿಸ್ತಾರ. ಹಂಗಿರಂಗಿಲ್ಲ, ಅದ ಯಾವ ಕಂಪ್ನಿ ಅಂತೇಳಿ ಚೆಕ್ ಮಾಡ್ತಾರ, ಆಮೇಲೆ ತೊಂಬರ್ತಾರೆ. ಹೋಸತ ಆಯ್ತಲ್ಲ ತಮ್ಮನಾದ, ಹಿಂಗ ಗಣಪತಿ ಹಬ್ಬ ಬರ್ತೈತಲ್ಲ, ಅವಾಗ 1 ರೂಪಾಯಿ ಸಿಗ್ತಾವಲ್ಲ, ಅವ್ ಹಿಂಗ ನೆಲಕ್ ಹಚ್ಚಿ ಸಿಮೆಂಟಿಗೆ ಹಚ್ಚಿ ಹೊಡೆಯೋ ಅಂತ ನಾ ತಗೊಂಡ್ ಬಂದಿಗೆಲ್ಲ ಕೆಲಸ ಆಗ್ತಿದ್ದೆ. ನೀ ಏನಾದ್ರೂ ಕೆಲಸ ಮಾಡಿಲ್ಲ ಅಂದ್ರೆ ಹಾರಿಸ್ತೇನೆ ಅಂತ ಹೇಳಿ ಅವಾಗ ಸರಳ ಎಲ್ಲಾ ಕೆಲಸ ಆಕಿ ಎಲ್ಲ ಸುಳ್ಳು ಹೇಳ್ತಾಳ. ಆಕಿ ಮಾತ್ ಯಾರು ಕೇಳಿಸ್ಕೊಬೇಡ್ರಿ ಫ್ರೆಂಡ್ಸ್, ಆಕಿನ್ ಮಾತ್ ಯಾರು ಕೇಳಿಸ್ಕೊಬೇಡ್ರಿ. ಹಠ ಮಾಡ್ತಾಳ ಅಂತ ಹೇಳಿ ಪಟಾಕಿ ಆಕಿನ್ ಮಾತ್ ಯಾರು ಕೇಳಿಸ್ಕೊಬೇಡ್ರಿ. ಹೌದ್ ತಮ್ಮನ್ನ ಎಲ್ಲ ಸುಳ್ಳು ಹೇಳ್ತಾಳ್ರಿ ಫ್ರೆಂಡ್ಸ್. ತಮ್ಮನ್ನ ಎಲ್ಲ ಕರೆ ಹೇಳ್ತಾರೆ, ಚಂದ ಮಾತಾಡ್ತಾಳೆ ಆಕಿ, ಎಲ್ಲ ಕರೆಕ್ಟ್ ಮಾಡ್ತಾಳೆ. ಹೌದ್ ತಮ್ಮನ್ನ, ಒಂದ್ ಮಾತು ಕೇಳ್ತೇನಿ, ನೀ ಯಾಕ ಪಟಾಕ್ಷಿಗೆ ಹೆದರ್ತಿ? ಅದು ಏನೈತೆ ಐತೇಳ, ಹಿಂಗ ಚುರುಚುರು ಬತ್ತಿ ಹಚ್ತಾರ, ನಾ ಚುರುಚುರು ಬತ್ತಿಗೆ ಇದು ಹೆದರಂಗಿಲ್ಲ. ಡಮ್ ಅಂತಾವಲ್ಲ, ಅದಕ್ಕೆ ಹೆದರ್ತದ ನೀನೆ.
ರೀ ಪಟಾಕ್ಷಿ ಅಂತ ಅಂದಾಗ ನನಗೆ ಏನ್ ನೆನಪಾಕತ್ತ ನಾವ್ ಪಟಾಕ್ಷಿ ಹಾರಿಸ್ತಿದ್ವಲ್ಲ ಅದ ನೆನಪಾಕತ್ರಿ. ಎಲ್ಲಿ ನಾವ್ ಹಾರಿಸ್ತಿದ್ವಿ ಪಟಾಕ್ಷಿನ ಅದ ಎಲ್ಲಿ ಹಾರಿಸಿದ್ರಿ ನೀವು? ನಮ್ಮೂರಾಗ ಸಣ್ಣರಿದ್ದಾಗ ಶಾಲೆ ಒಳಗ್ ಗಣಪತಿ ತರಕ್ ಹೋಗೋ ಮುಂದ ಆಮೇಲೆ ಓಣ್ಯಾಗ ಗಣಪತಿ ಕುಂದಿಸಿದ್ರೆ ಹೆಂಗ್ ಮಾಡ್ತಿದ್ವಿ ಹೇಳ್ರಿ ನಾವು, ಇದು ತೆಂಗಿನಕಾಯಿ ಬುಲ್ಡಿ ಇರ್ತದಲ್ಲ ನಾವು ಹಂಗ ಮಾಡ್ತಿದ್ವಿ ನೋಡಿ. ಅದ್ರೊಳಗ ಪಟಾಕ್ಷಿ ಹಚ್ಚಿ ಅದ್ರೊಳಗ ಹಾಕಿ ಹೋಗಿ ಎತ್ತಾಗ ಕಿವಿ ಮುಚ್ಕೊಂಡ್ ಕುಂದಿರ್ತಿದ್ವಿ. ಪಡ್ಡಂತ ಮ್ಯಾಲ ಹೋಗುದ್ರಿ ಅವು. ನಾನು ಜಗ್ ಹಾರ್ತೀನಿ ಪಟಾಕ್ಷಿ. ಈ ಸರ್ ಹರ್ಸದ ಪಟಾಕ್ಷಿ ನಾವ್ ಬ್ಯಾರಿಸ್ಟರ್ ಆಗಿ ಹಾರಿಸಿದ್ಯಾ ಈ ಸರ ನಾ ಹೆಂಗ್ ಮಾಡ್ತೀನಿ ಹೇಳ, ನಿನ್ ತಲೆ ಮೇಲೆ ಒಂದ್ ತಮ್ಮ ತಲೆ ಮೇಲೆ ಒಂದ್ ಸಣ್ಣ ತಲೆ ಮೇಲೆ ಇಟ್ಟು ಹೋಗಿ ತಳ ಕುತ್ಕೊಂಡ್ಬಿಡ್ತೀನಿ ಕಿವಿ ಮುಚ್ಕೊಂಡ್. ತಮ್ಮನ್ನ ನೋಡ ಏನತ್ತ ಮಮ್ಮಿ, ನಿನ್ ತಲೆ ಮ್ಯಾಗ ಒಂದಂತ, ನನ್ ತಲೆ ಮ್ಯಾಗ ಒಂದ್, ಸಾನ್ಯನ್ ತಲೆ ಮ್ಯಾಗ ಒಂದ್. ಏನ್ ತಗೋಬೇಕೀಗ? ಎಣ್ಣಿ ಆಮೇಲೆ ಉಪ್ಪಿಟ್ಟಿನ ರವ ಅಲ್ಲಿ ಸಿಗ್ತದಲ್ರಿ ಭಟ್ರಂಕಲ್ ಅಂಗಡ್ಯಾಗ, ಅಲ್ಲಿ ರವ ಅವಲಕ್ಕಿ ತೊಗೊಂಬರ ಅಷ್ಟ ಇಷ್ಟ ಅದಲ್ಲ. ಆಮೇಲೆ ಒಂದು ಶೀಟ್ ತಗೋಬೇಕು ನೋಡ, ಕಾರ್ಡ್ಬೋರ್ಡ್ ಶೀಟ್ ನೆನಪಿರ್ಲಿ. ಆಯ್ತು. ಸಾನ್ಯ ಬರ್ತೀನಿ ನೀನು, ನೀವು ಬರಂಗಿಲ್ಲ? ತಮ್ಮನ್ನ ಚಪ್ಪಲ್ ತೆಗಿಲು ಹೋಗು. ನಮ್ಮ ಜೊತೆಗೆ ತಮ್ಮನ್ನ ಬರ್ತೀನಿ ಅಂತೇಳಿ ಎಲ್ಲ ರೆಡಿಯಾಗಿ ಬಂದ್ಲು ತೊಳಗಿನ ಮಠ. ಆಮೇಲೆ ಸಾನೆ ಒಲ್ಲೆ ಅನ್ನೋದ್ರಾಗ ಮತ್ತೆ ಆಕೆ ಏನು ಮಾಡಿದ್ಲು ಅಂತ ಹೇಳಿದ್ರೆ ಅವ್ರ ಪುಪ್ಪೂರು ಬರತ್ತಾರಂತ ಮಾಡಿದ್ಲ ರೀಕೆ. ಅವ್ರ ಪುಪ್ಪೂರು ನಾವು ಅಲ್ಲಿ ಅನ್ನೋದ್ರಾಗ ಅಂದ್ರೆ ನಾವು ಅಲ್ಲಿ ತೊಗೊಬರಕಂತ ಅಲ್ಲೇ ಹೋಗ್ಬಿಟ್ಟಾರೆ. ಮತ್ತೆ ಹೋದ್ರ ಆತಲ್ಲ ಅಪ್ಸರಾ ಮ್ಯಾಜಿಕ್ ಪೆನ್ಸಿಲ್ ತನಕೀಗಿ ಬೇಕಾತ. ಮತ್ತು ಒಂದು ಲಿಸ್ಟ್ ಹೇಳಿದ್ಲ ರೀ, ಬರೋದು ಬಿಟ್ಲ ಅಂದ್ರೂ ಒಂದು ಲಿಸ್ಟ್ ಹೇಳ್ತಾಳ್ರಿ ಆಕಿ, ಏನೋ ಪೆನ್ಸಿಲ್ ತೊಗೊಂಬರ್ಬೇಕಂತ ಆಕಿಗೆ. ನೆನಪು ಮಾಡ್ರಿ. ಇವತ್ತು ನಮಗೆ ಬೇಜಾರಾಕೈತೆ ಹೋಗಿ ಬರಾಕ. ಇದಕ್ಕೆ ರೀ ಮತ್ತು ಹುಡುಗರು ಇದ್ದರೆ ಟೈಮ್ ಪಾಸ್ ಆಕೈತೆ. ಹುಡುಗರು ಯಾರಿಲ್ಲ ಅಂತ ಹೇಳಿದ್ರೆ ಒಬ್ಬರು ಬರ್ಬೇಕಾ ಬೇಜಾರಾಕೈತಿ. ಸುಲ್ತಾನ್ ಆಶಿಫ್ ಬಂದ್ರೆ ಆಯೇ ಪದಾರಿಯೇ ಸುಲ್ತಾನ್ ಆಶಿಫ್ ಜಿ. ಎಲ್ಲರ ನಾವು ತಳಗೆ ಹೊಂಟಿವಪ್ಪ ಅಂತಂದು ಹೇಳಿದ್ರೆ ನಾವು ಬ್ಲಾಗ್ ಬಿಟ್ಟ ತಕ್ಷಣ ಒಂದು ಕಮೆಂಟ್ ಮಾಡ್ತಾರೆ, ಏನು ಹೇಳ್ರಿ ನೀವೊಂದು ಸ್ಕೂಟಿ ತೊಗೋರಿ ಅಂತಂದು ಹೇಳಿ. ಅವರು ಹೇಳೋದಕ್ಕೆ ಚಲೋನ ರೀ, ಯಾಕಂದ್ರೆ ಇದು ಸಮೀಪ ಇಲ್ಲಲ್ರಿ, ದೂರ ಐತಿ. ಅಮ್ಮನ ಅಂಗಡಿಗೆ ಮತ್ತು ನಮ್ಮ ಮನೆಗೂ ಹೇಳ್ತಾರೆ. ನೋಡೋಣ್ರಿಪ್ಪ, ನಾವು ಅದ ಪ್ರಯತ್ನ ಒಳದಾಗ ಅದೀವಿ ರೀ. ನಾವು ಎಲ್ಲ ಪ್ರಯತ್ನ ಪಡಾಕತ್ತೇವಿ ತೊಗೋಬೇಕಂಥೇಳಿ. ಆದ್ರೆ ಏನು ಮಾಡ್ತೀವಿ, ಪರಿಸ್ಥಿತಿ ಎಲ್ಲಕ್ಕೂ ಕರೆಕ್ಟಾಗಿರ್ಬೇಕು, ಅಂದ್ರೆ ನಾವೆಲ್ಲ ತೊಗೋಬೋದು. ಅದು ಒಂದು. ಆಮೇಲೆ ಎಲ್ಲಕ್ಕೊಂದು ಟೈಮ್ ಅಂತ ಇರ್ತೈತೆ, ಆ ಟೈಮ್ ಬರೋ ಮಟ್ಟ ನಾವು ಕಾಯ್ಬೇಕು, ಹೌದಿಲ್ರಿ? ಈಗ ನಾವು ಮನೆ ಬಾಡಿಗೆ ತುಂಬಬೇಕಾ, ಮೊಬೈಲಿನ ಕಂತು ತುಂಬಬೇಕಾ, ಇವೆಲ್ಲ ತುಂಬ್ಕೊಂತ ಮತ್ತು ತಿಂಗಳ ರೇಷನ್ ತರ್ಬೇಕು, ಇಷ್ಟೆಲ್ಲ ಮಾಡ್ಕೊಂತ ಜೀವನ ನಡೆಸ್ಬೇಕು. ಮತ್ತು ನಾವು ಏನಾರ ಮ್ಯಾಗೀಗ ಟೂ ವೀಲರ್ ತೊಗೊಂಡು ತಿಳ್ಕೊಂಡೇನು ಅದ್ರದ್ದು ಕಂತು ತುಂಬಬೇಕು. ಯಾಕಂತಂದ್ರೆ ನಮ್ಮಂತಾರ್ಗೆ ಆಯ್ತಲ್ಲ, ಕ್ಯಾಶ್ ಕೊಟ್ಟು ಗಾಡಿದೊಳಗೆ ಆಗಂಗಿಲ್ಲ. ಹೌದು. ಇಲ್ಲೆಷ್ಟು ಕತ್ಲಾಗೈತ್ರಿಪ್ಪ. ಆಮೇಲೆ ರೋಡ್ ರಿಪೇರಿ ಒಂದು ಯಾವಾಗ ಆಕತ್ತೇನ್ರಿ ಇಲ್ಲಿ ನೋಡ್ರಿ, ಗಾಡಿ ಪಾಡಿ ಎಲ್ಲ ರಸ್ತೆದೊಳಗೆ ಹೆಂಗೆ ನಿಂತ್ಬಿಟ್ಟಾವ. ಆ ಕಂಬದಾಗ ಲೈಟ್ ಇತ್ತು, ಆ ಲೈಟ್ ಹೋಗೈತಿ ಈಗ, ಅದಕ್ಕೆ ಎಷ್ಟು ಕತ್ಲಾಗವಿ ಹಿಂಗಾಗಿ ಕತ್ಲಾಗೈತಿ. ಆಮ್ಯಾಗ ಇದು ನೋಡಿದ್ರೆ ಸ್ವಲ್ಪ ಹಿಬ್ಬ ಇತ್ತು, ಈಗ ಫುಲ್ ತಗೊಂಡ್ಬಿಟ್ಟೈತಿ. ಅದೊಂದು ಚಲೋ ಐತಿ ಮಳಿ ಇಲ್ಲಿಗೆ. ಹೌದು, ಮಳಿ ಇತ್ತಂದ್ರೆ ಭಾಳ ಫಜಿತ್ ಆಕತ್ರಿ. ಅಂಗಡಿ ಹಚ್ಚಿರ ಹಚ್ಚನ್ ನೋಡ್ಬೇ ಬಾಂಗಡ ನಿನ್ನಂತ್ರ ಭಾಳ ಚಲೋ ಇದ್ವಮ್ಮ, ಮಸ್ತ್ ಇದ್ವಲ್ಲ, ಭಾರಿ ಇದ್ದುರಿಪ್ಪ. ಅದು ನಿನ್ನಿದೊಂದು ಬಾಕ್ಸ್ ಆತ ಇವತ್ತಂತಂದ ನೋಡ್ವಾ. ಇವತ್ತು ಮತ್ತೆ ತೊಗೊಂಬಂದ್ರೇನ? ಮಂದಿ ಭಾಳ ಮಸ್ತ್ ಇದು ಬಿಡ್ರಿ. ಸಿದ್ದಪ್ಪದ ಪುಣ್ಯದಿದ್ದ ಲಗು ಲಗು ವ್ಯಾಪಾರ ಆತ್ ನಿನ್ನೆ. ಹಾಂ ರೀ, ಇವತ್ತು ಅರ್ಧ ಬಾಗಡ ಆಗ್ಯಾವು, ಇನ್ನೊಂದ್ ಸ್ವಲ್ಪ ಅದ ನೋಡ್ವಾ. ಚಲೋ ಆತ್ ಬಿಡ್ರಿ. ಹುಡುಗರು ಏನ್ ಮಾಡ್ತಿದ್ವು? ಸಾನಿಯಾ ಸಣ್ಣನ್ ಜೋಡಿ ಕುಂತಿದ್ಲ ರೀ, ತಮ್ಮನ್ನ ಬರ್ಬೇಕಂತ ಹೇಳಿ ಎಲ್ಲ ರೆಡಿ ಆದ್ಲ ರೀ. ಅಲ್ಲಿ ಆಚೆ ಕಡೆ ಓಣ್ಯಾಗ ಯಾರ ಪಟಾಕ್ಷಿ ಹಾರಿಸಿದ್ರಿಪ್ಪ. ಅಯ್ಯ ಪಟಾಕ್ಷಿ ಅದಕ್ಕೆ ಭಾಳ ಹೆದಕ್ ತಾಳ್ಬೇಕು. ನಾ ಏನು ಗಣಪನ ಭೋಗಮಟ ನಾ ದಾದಿ ಅಂಗಡಿಗೆ ಹೋಗೋದ ಇಲ್ಲ ಯವ್ವ, ನೀವ ಹೋಗ್ರಂತ ಹೇಳ್ರಿ. ಹಂಗ ಆಕತ್ತೆ ಅದ, ಹಂಗ ಹೆದಕ್ ತಾಳಕ್ಕಿ. ಆಕೆ ಯಾಕಾರ ಗಣಪನ ಬರ್ತದ ಅಂತಾಳ್ರಿ. ಹೌದು, ಪಟಾಕ್ಷಿ ಯಾಕೆ ಹರಿಸ್ತಾಗ ಅಂತಾಳಕ್ಕಿ. ಅಂತಾಳಕ್ಕಿ. ನಾವು ರೇಷನ್ ತಗೊಂಬಂದಿರಪ್ಪ, ಎಣ್ಣೆ ಅದು ಖಾಲಿ ಆಗಿತ್ತಮ್ಮ. ಹೌದನ? ಸೌಕಾರ ಎಣ್ಣೆ ಫಂಕ್ಷನ್ ಮಾಡಿದಾಗ ಖಾಲಿ ಆಗಿದ್ದಿತ್ತು. ಅವತ್ ತಗೊಂಡ್ ಹೋಗಿದ್ವಿ ರೀ 5 ಕಿಲೋ. ಅವತ್ ಮತ್ತೆ 2 ಫಂಕ್ಷನ್ ಆದ್ವಲ್ರಿ. ಆದ್ವಲ್ಲ, ಚಲೋ ಆತ್ ಬಿಡು. ಫಂಕ್ಷನ್ ಮಸ್ತ್ ಆತ, ಚಲೋ ಆತಲ್ಲಮ್ಮ, ಭಾರಿ ಚಲೋ ಆತ್ ಬಿಡು. ಫಂಕ್ಷನ್ ಚಲೋ ಆತ್ವ. ಎಲ್ಲ ದೇವ್ರ ಆಶೀರ್ವಾದ, ಬೀಪತ್ ಮಂದು ಸಿದ್ದಪ್ಪನ ಆಶೀರ್ವಾದ ಇದ್ದ ಭಾಳ ಚಲೋ ಆಗೈತಿ. ಸಂತೋಷ ಆತ್ ನೋಡುವ. ರೇಷನ್ ತಗೊಂಡ್ವಿ, ಆ ಚೀಲ ಅದು ಇಟ್ಕೊಂಡು ಇವರು ಸುಲ್ತಾನ ಹೊಂಟ್ರಿ ಗಾಡಿ ಮೇಲೆ, ನಾನು ಚಾಚೆ ನಡ್ಕೊಂಡು ಹೋಗ್ತೀವ್ರಿ. ಈಗ ತಮ್ಮನ್ನ ಈಗ ನಿಂದು ಖುಷಿ ಡಬಲ್ ಆತನೇ ಈಗ. ನೋಡ್ರಿ ಬ್ಯಾಗ್ನಾಗ ಪೂರಾ ಖಜಾನ ಐತಿ. ತೆಗಿ ಹೊರಗೆ ಒಬ್ಬನಿಂದ ಈಗ ತೆಗಿಲ್ರಿ. ಪಪ್ಪ ಇದ್ರೊಳಗೆ ಇನ್ನೊಂದೈತಿ, ಶಾರ್ಪ್ನರ್ ಮತ್ತೆ ರಬ್ಬರ್ ಫ್ರೀ ಬಂದಾವು.
ಇದ್ರೊಳಗೆ ನಾ ಯಾರಿಗೂ ಕೊಡಂಗಿಲ್ಲ ಪಪ್ಪ ಅಂದ್ರೆ ನಾನು ಎಲ್ಲ ಪೂರ ತಗೊಂಡು ನೋಡಿಲ್ಲ ಪಪ್ಪ. ಸಂತೀರ್ ನಮ್ದಿದೆ, ಎಣ್ಣೆ ತಗೊಂಬಂದೇವಿ, ಸೌಕಾರ ತಗೊಂಬಂದೇವಿ, ಉಪ್ಪು ತಗೊಂಬಂದೇವಿ. ನಿಮಗೆ ಗಿಫ್ಟ್ ಹಾಂ, ವಿಪ್ ಕ್ರೀಮ್. ಮಮ್ಮಿ ನಾ ಒಂದು ತಕ್ಕೊಂತೇನೆ ಇದ್ರೊಳಗೆ. ಹ್ಞೂ ತಕ್ಕೊಳ್ಳಿ. ಆಮೇಲೆ ಪೆನ್ನಿನ ಸೆಟ್, ಕೆಂಪು ಕೆಂಪದ ಒಂದು ನೀಲಿ. ಆಮೇಲೆ ಎಣ್ಣೆ, ಆಮೇಲೆ ಇಲ್ಲಿ ತಮ್ಮನಾಗ ಅಪ್ಸರ ಸೀಸ ಒಂದೇಂಟು ಬಂಡಲ್. ಚೆಕ್ ಮಾಡೋ ಸಾಮಾನೆಲ್ಲ ಕಟ್ಟೋದಾವಿಲ್ಲ ನೋಡಿ. अच्छा अंकल बोला ना दुकान वाला ಎಣ್ಣೆ ಆತ, ಸಬಕಾರ ಆತ, 2 ರಿಚ್ ಕ್ರೀಮ್ ಆತ, ಇವಲ್ಲ ಇವು ಒಂದು ಕರಿ ಮಸಿ, ಅದೆಲ್ಲ ಲಿಸ್ಟ್ ಒಳಗೆ ಹಿಡಿದಾಕ್ತೀನಿ ನಾನು. ಕರೆಕ್ಟ್ ಅದಾವ ಎಷ್ಟದಾವ? 6 ಅರ್ಧವಲ್ಲ? ನಾ ತೆಳಗ್ ಹೋಗಿಲ್ಲ ಅಂದ್ರೂ ನನ್ಗೆ ಸೀಸಬೇಕಾಗಿತ್ತೆ, ನಾ ತರಿಸ್ಕೊಂಡೆ. ಟೈಮ್ ಇವಾಗ 8 ಗಂಟೆ ಆಗೈತ್ರಿ. ಇನ್ನು ಯಾವ ಅಂಗಡಿನ ತೆಗೆದಿರಂಗಿಲ್ರಿ. ಆದ್ರೆ ಜಪ್ಟ ಮಾತ್ರ ರಾತ್ರಿ ಎಲ್ಲ ಮಕ್ಕೊಂತೈತೆ ಎಲ್ಲ ಗೊತ್ತಿಲ್ರಿ. ಯಾವಾಗ ಆರ್ಡ್ರ್ ಮಾಡ್ತೀವಿ ನೋಡಿ ಸಡನ್ಲಿ ಬಂದಾಗ್ಬಿಡ್ತಾರ್ರಿ ಅವ್ರು. ಈಗ ನಾವು ನೋಡಿ ನಮ್ಮ ಸಾನಿ ಏನು ಆರ್ಡ್ರ್ ಮಾಡಿಲ್ಲ ಅಂತಂದು ಇದ್ರ ಮೊಸರು ಬೇಕಾಗಿತ್ತು ರೀ. ಮೊಸರು ಆರ್ಡ್ರ್ ಮಾಡ್ಯಾಳ್ರಿ. ಮತ್ತು ಅದ್ರ ಜೋಡಿ ತಮಗೂ ಬೇಕಲ್ರಿ. ಈಗ ಸ್ಕೂಲ್ಗೆ ಹೋಗ್ಬಂದು ಏನು ತಿಂದು ಹೋಗಂಗಿಲ್ಲ. ಬೆಳಿಗ್ಗೆ ಎದ್ದೆ ಹಿಂದೆ ತೊಗೊಂಡು ಹೋಗ್ತಾಳೆ. ಹಾಂ ಹ್ಞೂ ಆಯ್ತು. ಏನು ಅದು ಎಷ್ಟು ಅದಕ್ಕೆ 90 ರೂಪಾಯಿ ನಾವು ಅಷ್ಟು ಕೊಡಿ. ಅದೈತಲ್ಲ ಇದು ಬೇಕು ನನಗೆ, ಇದು ಡಾರ್ಕ್ ಫ್ಯಾಂಟಾಸ್ಟಿಕ್. ತಗೋ ಬ್ಯಾಗ್. ಹ್ಞೂ ಮಳೆ ಕ್ಲೈಮೇಟ್ ಭಾಳ ಐತಿ ಇವತ್ತು. ಹೌದು, ಮಗ್ರ ಆಗ್ಬಿಡೋದು. ಬೆಳಿಗ್ಗೆ ಬರತ್ತೈತೆ ಮಳೆ. ಬೆಳಿಗ್ಗೆ ಮಳೆ ಆಗೈತಿ. ಹ್ಞೂ ನಾ ಸಾನಿ ತಲೆ ಬಚ್ಚ ಮುಂದೆ ಹಾಂ, ಜೋರು ಬಂತ್ರಿ ಮಳೆ. ಇಲ್ಲಿ ಕಸ ಹೆಂಗಿತ್ತೆ ಹ್ಞೂ ನೋಡಿ, ಎಲ್ಲ ತೆಗ್ದಾರೆ, ಕಾಡು ಬೆಳೆದಂಗೆ ಕ್ಲೀನ್ ಆಗೈತಿ. ಹಂಗೆ ಸಹ ನೋಡ್ರಿ. ಶಾಲೆ ಶುರು ಆಗೈತಿ. ಹ್ಞೂ ಈಗ ಪ್ರಾರ್ಥನಾ ಮಾಡ್ತಾರೆ. ಅಮ್ಮ ಇಲ್ಲೇ ಹೋಗೋದು ಫಸ್ಟ್. ಪರೋಟ ರೀ ಅವು. ಮಾಲಿಬಾರ್ ಪರೋಟ ಇವು. ಹಾಂ ಮಾಲಿಬಾರ್. ಡೈರೆಕ್ಟ್ ಹೋಗ್ತಾವೆ ಒಳಗೆ ಬೇಸದ ಅಷ್ಟ ಅವು. ದೀಪ ಅದಾವ ಇವು. ಆದರೆ ಮತ್ತು ಪರೋಟ ದಪ್ಪನೇ ಇರ್ತಾವೆ ಹಾಂ ರೀ. ಪರೋಟ ದಪ್ಪನೇ ಇರ್ತಾವೆ. ಮತ್ತು ಈಗ ನಾವು ಅಂಗಡಿಗೆ ಹೋದ್ವಿ. ಅರ್ಧ kg ಮಟನ್, 1.5 kg ಚಿಕನ್. ಹ್ಞೂ ಹೌದಾ, ನನಗೆ ಅರ್ಧ kg, ನಿಮಗೆ 1.5 kg. ನಾವು 1.5 kg ಒಳಗೆ 3 ತಿಂತೀವಿ. ನೀವು ಅರ್ಧ kg ಒಳಗೆ ಒಬ್ರು ತಿಂತೀರಲ್ಲ. ಹೌದಲ್ಲ? ಈ ಮಾತು ಅಷ್ಟು ಕರೆ ಹೇಳಿ ನೀನು. ಮಳೆ ಚಾಲು ಆತೆ ನೋಡ್ರಿ. ಮಳೆ ಮಾಡಂತೂ ಸಿಕ್ಕಾಪಟ್ಟೆ ಆಗೈತೆ. ಮಳೆ ಚಾಲೂನ ಆತ್ರಿಪ್ಪ. ಅರ್ಬಿ ಎಲ್ಲ ಹಂಗದ ಹೊರಗಿಲ್ಲಿ. ಹೊಕ್ಕತ್ ಬಿಡ್ರಿ, ನೆತ್ತಿ ಮ್ಯಾಗಿನ ಹನಿ ಅದ. ಯಾರು ನೆತ್ತಿ ಮ್ಯಾಗಿಂದೆ? ಹಾಂ ಯಾರು ನೆತ್ತಿ ಮ್ಯಾಗಿಂದೆ? ಅಲ್ಲ ಮಾಡಿಂದ ಮಾಡಿದಂದೆ. ನಾ ಅರ್ಬಿ ತಕೊಂಡ್ರಾಗ ಹೋಗ್ಯಾ ಬಿಡ್ತೈತೆ ಅದು. ಈಗ ಬೆಳಗ್ಲಿಂತ್ರ 2 ಸಲ ಆಯ್ತು ನಾನು ಅರ್ಬಿ ತೆಗಿಯೋದು, ಮತ್ತೆ ಹಾಕೋದು, ಮತ್ತೆ ತೆಗಿಯೋದು, ಮತ್ತೆ ಹಾಕೋದು. ಮತ್ತೆ ಜೋರ್ ಆತ್ರಿ ಅದು. ಮತ್ತೆ ಜೋರಾಕತ್ತದ. ಇವತ್ತು ನಮ್ಮ ಮನ್ಯಾಗ ಸ್ಪೆಷಲ್ ಏನ್ರಿಪ್ಪ ಅಂತ ಹೇಳಿದ್ರೆ ಮಟನ್ ರೀ, ಅರ್ಧ kg. ಆಮ್ಯಾಗ 1.5 kg ಚಿಕನ್. 1.5 kg ಒಳಗೆ 1 kg ಪಲ್ಯ ಮಾಡೋದು, ಅರ್ಧ kg ಕಬಾಬ್ ಮಾಡೋದು. ಅಂದ್ರೆ ತಮ್ಮನ್ನ ಭಾಳ ಇಷ್ಟಪಡ್ತಾಳ್ರಿ ಕಬಾಬ್ಗೆ. ಯಾಕೆ ಕಬಾಬ್ ಸಾರ್ನಾಗಿಂದ ಅಷ್ಟು ಇಷ್ಟಪಡೋದಿಲ್ಲ ಆಕೆ. ಹಾಂ, ಅದಕ್ಕೆ ಕಬಾಬ್ ಮಾಡಿ ಅಂತಾಳ್ರಿ ಆಕೆ. ಅದಕ್ಕೆ ಅಕ್ಕಿಗೋಸ್ಕರ ಕಬಾಬ್. ಇವತ್ತಿನ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂತೀನಿ. ನಾನು ಇಷ್ಟ ಆಗಿದೆ ನಮ್ಮ ಚಾನಲ್ಗೆ ಒಂದು ಲೈಕ್ ಮಾಡಿರಿ. ಹೊಸದಾಗೆಲ್ಲ ಯಾರು ನಮ್ಮ ಚಾನಲ್ ನೋಡಕತ್ತೀರಿ ಸಬ್ಸ್ಕ್ರೈಬ್ ಮಾಡಿರಿ. ಮತ್ತೆ ಸಿಗೋಣ್ರಿ ನೆಕ್ಸ್ಟ್ ಬ್ಲಾಗ್ ಒಳಗೆ. ಜೈ ಭಾರತ್, ಜೈ ಕರ್ನಾಟಕ.